ಕರ್ನಾಟಕದಲ್ಲಿ ಪೊಲೀಸ್ ವೇಷ ಹಾಕೊಂಡು ದರೋಡೆ ಮಾಡಲಾಗಿದೆ. ದೆಹಲಿ ಪೊಲೀಸರ ವೇಷದಲ್ಲಿ ದರೋಡೆ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇದು. ಕಲಬುರಗಿ ಪೊಲೀಸರಿಂದ ಇರಾನಿ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಕರ್ನಾಟಕದಲ್ಲಿ ಪೊಲೀಸ್ ವೇಷವನ್ನ ಹಾಕೊಂಡು ಜನರನ್ನ ಸುಲಿಗೆ ಮಾಡಲಾಗಿದೆ. ದೆಹಲಿ ಪೊಲೀಸರ ವೇಷದಲ್ಲಿ ಬಂದು ದರೋಡೆ ಮಾಡ್ತಾ ಇತ್ತು ಈ ಗ್ಯಾಂಗ್. ಬೇಸಿಕಲಿ ಇದು ಇರಾನಿ ಗ್ಯಾಂಗ್ ಕರ್ನಾಟಕದಲ್ಲಿ ಬಂದು ಜನರನ್ನ ಸುಲಿಗೆ ಮಾಡ್ತಾ ಇದ್ರು. ಕಲಬುರಗಿ ಪೊಲೀಸರು ಈಗ ಇರಾನಿ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರ ಹೆಸರಲ್ಲಿ ನಕಲಿ ಐಡಿಯನ್ನ ಸೃಷ್ಟಿಸಿಕೊಂಡು ಜನರನ್ನ ದರೋಡೆ ಮಾಡಲಾಗ್ತಾ ಇತ್ತು. ವಾಹನಗಳ ತಪಾಸಣೆ ನೆಪದಲ್ಲಿ ಈ ಗ್ಯಾಂಗ್ ದರೋಡೆ ಮಾಡ್ತಾ ಇತ್ತು. ಮಹಾರಾಷ್ಟ್ರ ಮೂಲದ ನಕಲಿ ಪೊಲೀಸ್ ಗ್ಯಾಂಗ್ ಅನ್ನ ಈಗ ಕಲಬುರಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಖಾಸಿಂ ಜಾಫ್ರಿ, ಅಲಿ ಮಿರ್ಜಾ, ಜಾಫರ್ ಅಲಿ, ಜಾಫರ್ ಸೈಯದ್, ಜಹೀರ್ ಅಬ್ಬಾಸ್, ಅಲಿ ರಜಾಕ್, ಲಾಲಾ ಸಮೀರ್ ಬಂಧಿಸಲಾಗಿತ್ತು. ಆರೋಪಿಗಳಿಂದ ಬರೋಬ್ಬರಿ 15 ಲಕ್ಷ ಹಣ, ಚಿನ್ನಾಭರಣ, ಮಾರಕಾಸ್ತ್ರವನ್ನ ಜಪ್ತಿ ಮಾಡಲಾಗಿದೆ. ವಾಹನಗಳಿಗೆ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸಿ ಕೃತ್ಯವನ್ನ ಎಸಗಲಾಗಿದೆ. ಪ್ರತಿ ಬಾರಿ ದರೋಡೆಗೂ ಹೊಸ ಫೋನ್, ಸಿಮ್ ಅನ್ನ ಬಳಕೆ ಮಾಡಲಾಗ್ತಿತ್ತಂತೆ. ಬೆಂಗಳೂರು, ಪರಳಿ, ಮುಂಬೈ, ಹೈದರಾಬಾದ್ನಲ್ಲಿ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಇವರ ಗ್ಯಾಂಗ್ನಲ್ಲಿ ಒಟ್ಟು 7 ಜನ ಇದ್ದಾರೆ. ಈ 7 ಜನ ಪ್ಲಾನ್ ಮಾಡಿಕೊಂಡು ದೆಹಲಿಯಿಂದ ಬಂದು ಕರ್ನಾಟಕದಲ್ಲಿ ಜನರನ್ನ ಸುಲಿಗೆ ಮಾಡ್ತಾ ಇದ್ರು. ನಾವು ಪೊಲೀಸರಂತ ಹೇಳ್ಕೊಳ್ಳೋದಕ್ಕೆ ನಕಲಿ ಐಡಿ ಕಾರ್ಡ್ ಅನ್ನ ಕೂಡ ಸೃಷ್ಟಿಸಿಕೊಂಡ್ರು. ಜೊತೆಗೆ ಇವರಿಂದ 15 ಲಕ್ಷ ಹಾಗೆ ಚಿನ್ನಾಭರಣವನ್ನ ಜಪ್ತಿ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ. ಅರುಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಇರಾನಿ ಗ್ಯಾಂಗ್ ಕರ್ನಾಟಕದಲ್ಲಿ ಬಂದು ಜನರನ್ನ ಸುಲಿಗೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಪೊಲೀಸರು ಏನ್ ಮಾಡ್ತಿದ್ರು ಅನ್ನೋದೊಂದು ಪ್ರಶ್ನೆ ಆಯ್ತು. ಅಂತಂದ್ರೆ ಈ ಗ್ಯಾಂಗ್ ಈ ರೀತಿಯಾಗಿ ಜನರನ್ನ ದರೋಡೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಹೇಗ್ ಬೆಳಕಿಗೆ ಬಂತು? ಹೌದು ಚೈತ್ರ, ಕಲಬುರಗಿ ನಗರ ಪೊಲೀಸರಿಗೆ ಭರ್ಜರಿ ಬೇಟೆಯಾಡಿರುವಂಥದ್ದು. ಇರಾನಿ ಗ್ಯಾಂಗ್ ಪೊಲೀಸರ ಸೋಗಿನೆಲ್ಲ ಬಂದು ಜನರನ್ನು ಏನು ರಸ್ತೆ ಮೇಲೆ ಏನು ಹೈವೇ ಮೇಲೆ ಹೋಗ್ತಕ್ಕಂಥ ಜನರಿಗೆ ದರೋಡೆಯನ್ನು ಮಾಡ್ತಾಯಿದ್ರು. ನಾವು ಏನಂದರೆ ಪೊಲೀಸ್ ಅಧಿಕಾರಿ ಇದ್ದೀವಿ ಅಂಥೇಳಿ ತಮ್ಮ ನಕಲಿ ಐ ಡಿ ಕಾರ್ಡನ್ನು ತೋರಿಸಿ ನಕಲಿ ಪೊಲೀಸನ್ನು ಹಾಗೆ ಏನು ಜನರಿಗೆ ಏನಂತಂದರೆ ಅಲ್ಲಿ ಮುಂದೆ ಹೋದಾಗ ಈ ರೀತಿ ಒಂದು ಕಳ್ಳತನ ಆಗ್ತಾಯಿದೆ. ಹಾಗಾಗಿ ತಾವು ಬಂಗಾರ ಒಡವೆಗಳಾಗಲಿ ಅಥವಾ ದುಡ್ಡನ್ನು ಈ ರೀತಿ ಇಟ್ಕೊಂಡು ಹೋಗಬಾರ್ದು ಅಂತೇಳಿ ಅವರಿಗೆ ಕನ್ವಿನ್ಸನ್ನು ಮಾಡ್ತಿದ್ರು. ಅವ್ರ ಬಳಿ ಇದ್ದಂಥ ಬಂಗಾರದ ಒಡವೆಗಳನ್ನು ತಮ್ಮ ಹತ್ರ ತೆಗೆದುಕೊಂಡು, ಅಂದರೆ ನೀವು ಈ ರೀತಿ ಏನು ಮೈ ಮೇಲೆ ಹಾಕೊಂಡು ಹೋಗಬಾರ್ದು, ಇವನ್ನ ಸೇಫ್ ಆಗಿ ನಮ್ಮ ಬ್ಯಾಗಲ್ಲಿ ಹಾಕೊಂಡ್ರಿ ಅಂತೇಳಿ ಅವ್ರು ತೆಗೆಸಿ ಅವರ ಕೈಯಿಂದ ಅದನ್ನು ಅವರ ಕಡೆಗೆ ತೆಗೆದುಕೊಂತಿದ್ರು. ಅದಲ್ಲೇ ಅಂಥದ್ದೇ ಒಂದು ಡೂಪ್ಲಿಕೇಟ್ ಏನು ಬಂಗಾರದ ಒಡವೆಗಳಿರ್ತವೆ ಅವನ್ನ ಅವರಿಗೆ ಕೊಟ್ಟು ಕಳಿಸ್ತಾ ಇದ್ರು. ಇಂಥ ಒಂದು ಗ್ಯಾಂಗ್ ಕಲಬುರಗಿ ಕರ್ನಾಟಕ ಅಲ್ಲದೆ UP, ಬಿಹಾರ್ ಮತ್ತು ಜಾರ್ಖಂಡ್, ವೆಸ್ಟ್ ಬೆಂಗಾಲ್ ಸೇರಿದಂತೆ ಮಹಾರಾಷ್ಟ್ರ ಸೇರಿದಂತೆ ಸಾಕಷ್ಟು ಅಂತಾರಾಜ್ಯ ದರೋಡೆಕೋರರು ಇವರಾಗಿದ್ರು. ಇವರು ಸುಮಾರು 7 ಜನ ಇವರು ಏನು ತಂಡ ಇತ್ತು. 7 ಜನರು ಕೂಡ ಕಲಬುರಗಿ ಕೂಡ ಏನು ಕಳೆದ ಒಂದು ವಾರದಿಂದ ಕಲಬುರಗಿಗೆ ಆಗಮಿಸಿದ್ರು. ಕಲಬುರಗಿಯಲ್ಲೂ ಕೂಡ ಈ ರೀತಿ ಒಂದು ಪೊಲೀಸ್ ID ಕಾರ್ಡನ್ನು ತೋರಿಸಿ ದರೋಡೆ ಮಾಡೋಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಕಲಬುರಗಿ ಏನು ಸಬರ್ಬನ್ ಠಾಣೆ ಪೊಲೀಸರಿಗೆ ಎಚ್ಚೆತ್ತುಕೊಂಡು ಅವರಿಗೆ 7 ಜನರನ್ನು ಬಂಧಿಸಲಾಗಿದೆ. ಈ 7 ಜನ ಏನಂತಂದರೆ ಬೇರೆ ಬೇರೆ, ಅದರಲ್ಲಿ ಇಬ್ಬರನ್ನ ಏನಂತಂದರೆ SI ಏನು ಸಬ್ ಇನ್ಸ್ಪೆಕ್ಟರ್ ನಾವು ಇದ್ದೀವಿ ಅಂತ ಹೇಳಿ ಅವು ID ಕಾರ್ಡನ್ನು ತೋರಿಸೋದು. ಜನ ಹೋಗ್ತಾ ಇದ್ದಾರೆ. ಜನ ಹೋಗುವಂಥ ಸಂದರ್ಭದಲ್ಲಿ ಇವರು ಇನ್ನೂ 3 ಜನ ಏನಂತಾರೆ ಬೈಕ್ ಮೇಲೆ ಬರ್ತಾ ಇದ್ರು. ಇವರು 3 ಜನ ಏನಂತಂದರೆ ಬೈಕ್ ಮೇಲೆ ಹೋದಂಥ ಸಂದರ್ಭದಲ್ಲಿ ಬೇರೆಯವರು ಕೂಡ ತಡೆದು ನಿಲ್ಲಿಸ್ತಿದ್ರು. ಇವ್ರಿಗೆ ಈ ರೀತಿ ಏನು ಬಂಗಾರದ ಒಡವೆ ಆಗಲಿ ದುಡ್ಡನ್ನು ಈ ರೀತಿ ಇಟ್ಕೊಂಡೋದ್ರೆ ಮುಂದೆ ಏನಂತಂದ್ರೆ ನಿಮಗೆ ದರೋಡೆ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಈ ಪೊಲೀಸರಿಗೆ ಮುನ್ನೆಚ್ಚರಿಕೆ ನಿಮ್ಮ ಕ್ರಮಗಳನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿ ಅವರಿಗೆ ಕನ್ವಿನ್ಸನ್ನು ಮಾಡ್ತಾ ಇದ್ರು. ಅವರು ಇದೇ ಗ್ಯಾಂಗಿನ 2-3 ಜನ ಬೈಕ್ ತೆಗೆದುಕೊಂಡು ಹೋಗ್ತಾರೆ. ಆ ಹೋದಂಥ ಅವ್ರ ಹಿಂದ್ಗಡೆ ಇದ್ದಂಥ ಏನು ಪ್ರಯಾಣಿಕ ಬೇರೆಯವರು ಜನ ಇರ್ತಾರೆ, ಆ ಜನರಿಗೆ ಏನಂತಂದು ಈ ರೀತಿ ಅಂದರೆ ಈ ರೀತಿ ಪೊಲೀಸರು ನಮಗೆ ಮನವರಿಕೆಯನ್ನು ಮಾಡ್ತಾ ಇದ್ದಾರೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಅವರು ಕೂಡ ತಮ್ಮಲ್ಲಿದ್ದಂಥ ಒಡವೆ ಬಂಗಾರ ಆಗಲಿ ಹಣ ಆಗಲಿ ಅವ್ರ ಕೈಯಲ್ಲಿ ಕೊಟ್ಟು ಅದಾದ ಬ್ಯಾಗಲ್ಲಿ ಹಾಕಲಿಕ್ಕೆ ಹೇಳ್ತಾ ಇದ್ರು. ಅವರು ಏನಂತಾರೆ ಇನ್ನೂ ಉಳಿದ ಇಬ್ಬರು ಏನಿದ್ರು ಅವ್ರ ಜೊತೆಲಿ ಇರ್ತಾರೆ. ಅವ್ರು ಏನಂತಾರೆ ಅವರ ಡೈವರ್ಷನನ್ನು ಅವರು ಬೇರೆಡೆಗೆ ಅವರ ಗಮನವನ್ನು ಸೆಳೆದು ಅವರು ಇದ್ದಂಥ ಒರಿಜಿನಲ್ ಬಂಗಾರವನ್ನು ತೆಗೆದುಕೊಂಡು ನಕಲಿ ಬಂಗಾರವನ್ನು ಕೊಡ್ತಾ ಇದ್ರು. ಇಲ್ಲ, ಈ ಒಂದು ಕಲಬುರಗಿ ಬರೋ ಮುಂಚೆನೂ ಕೂಡ ತೆಲಂಗಾಣದ ಏನು ಮೆಹಬೂಬ್ ನಗರಲ್ಲೂ ಕೂಡ ಈ 3 ಕಡೆ ದರೋಡೆಯನ್ನು ಮಾಡಿದರು. ಆ ದರೋಡೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಂದ ದರೋಡೆ ಮಾಡ್ಕೊಂಡು ಕಲಬುರಗಿಗೆ ಆಗಮಿಸಿದ್ರು. ಕಲಬುರಗಿಲಿ ಅವರ ಏನಂತಾರೆ ಸೇರಿಕರ ಮನೆಯಲ್ಲಿ ವಾಸನ ಮಾಡಿದರು. ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂಥ ಸಬರ್ಬನ್ ಪೊಲೀಸರು ಅವರನ್ನು ಬಂಧಿಸಿ ಸುಮಾರು 90 ಗ್ರಾಂ ಬಂಗಾರ ಅಂತ ಒಟ್ಟು ಸೇರಿದಂತೆ ಒಟ್ಟು 27 ಲಕ್ಷ ರೂಪಾಯಿ ಮೌಲ್ಯದ ಈಗ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡು 7 ಜನರಿಗೆ JC ಕಸ್ಟಡಿಯನ್ನು ಕೊಟ್ಟಿರುವಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಅರುಣ್.